ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ನಾನು ಸಂಜೆ 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಆಂಟಿಗೆ ಗಿನ್ ಕೊಟ್ಟಿದ್ರು, ಗಿನ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಯಾರಾದರೂ ನಮ್ಮ ವೀಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಿನ್ ಹೆಂಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅತ್ತೇನು ಕೇಳಿದೆ ಹೆಂಗೆ ಮಾಡೋದು ಅಂತ. ಹೇಳ್ಕೊಟ್ಟಿದ್ದಾರೆ, ನೋಡೋಣ, ಮಾಡಿ ನೋಡ್ತೀನಿ, ಟ್ರೈ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರವೆ ಮತ್ತು ಬೆಲ್ಲ ಹಾಕಿ ಮಾಡು ಅಂತ ಹೇಳಿದ್ದಾರೆ. ನೋಡೋಣ, ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ಗಿನ್ ಬಂದು ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ, ಅಲ್ಲಿ ಒಂದು ಆಂಟಿ ಬರ್ತಾರೆ. ಆ ಆಂಟಿ ಅವ್ರ ಮನೇಲಿ ಕರು ಹಾಕಿತ್ತಂತೆ, ಹಸು, ನಾಟಿ ಹಸು ಅಂತ ಹೇಳಿದ್ರು. ಇದು ತುಂಬ ಚೆನ್ನಾಗಿರುತ್ತೆ ಗಿನ್ನು, ನಾಟಿ ಹಸುದು ಮಾಡು ಅಂತ ಹೇಳಿ ತಂದುಕೊಟ್ಟಿದ್ದಾರೆ. ಅದಕ್ಕೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅಡುಗೆ ಮಾಡಬೇಕು. ಅಡುಗೆ ಮಾಡ್ಕೊಂಡು ಹಂಗೆ ಗಿನ್ನು ಕೂಡ ರೆಡಿ ಮಾಡ್ಕೋತೀನಿ. ನನಗಂತೂ ತುಂಬ ಇಷ್ಟ ಗಿನ್ ತಿನ್ನೋದಂದರೆ. ತುಂಬ ವರ್ಷಗಳೇ ಆಗೋಯ್ತು ತಿಂದು. ಒಂದು 15 ದಿವಸಕ್ಕೆ ಮುಂಚೆ ತಾನೇ ಅಂದ್ಕೊಂಡೆ, ಅಯ್ಯೋ ಗಿನ್ ತಿನ್ಬೇಕು ಅನಿಸ್ತೈತೆ, ಎಲ್ಲಿ ಸಿಗುತ್ತೆ ಇವಾಗ ಹೋಗಿ ಗಿನ್ನು ಅಂತ. ನೋಡಿ, ನನ್ನ ಆಸೆ ಎಷ್ಟು ಬೇಗ ನೆರವೇರ್ಬಿಡ್ತು 15 ದಿವಸದಲ್ಲೇ. ಆಂಟಿ ನಾನು ಕೇಳ್ದಿರಾನೇ ಗಿನ್ನಾಲ್ ತಂದುಕೊಟ್ಟಿದ್ದಾರೆ. ನನಗಂತೂ ಸಖತ್ ಖುಷಿ ಆಯ್ತು ಆ ಗಿನ್ನಾಲ್ ನೋಡಿದ ತಕ್ಷಣವೇ. ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಲು. ಹಂಗೆ ಒಂಥರ ಲೆಮನ್ ಎಲ್ಲೋ ಥರ ಇದೆ, ತೋರಿಸ್ತೀನಿ ರೀ ನಿಮಗೂ. ಚೆನ್ನಾಗಿದೆ ಹಾಲು. ಅಂದರೆ ಇದು ಕಾಯಿಸುವಾಗ ಒಡೆಯುತ್ತೆ ಅಂತ ಹೇಳಿದ್ದಾರೆ. ಒಡೆದ್ರೂ ಪರವಾಗಿಲ್ಲ, ಹಂಗೆ ಮಾಡು ಅಂತ. ಓಕೆ ಫ್ರೆಂಡ್ಸ್, ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕಂತೆ ಫಸ್ಟು. ಅದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊ ಅಂತ ಹೇಳಿದ್ರು ನಮ್ಮ ಅತ್ತೆ. ಅದಕ್ಕೆ ನೋಡಿ ಈ ಥರ ಪಾತ್ರೆ ಇಟ್ಕೋತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಿಸ್ಕೋತೀನಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಹಾಲಂತೂ. ಹತ್ತತ್ರ 1 ಲೀಟ್ರ್ ಇದೆ ಅನಿಸುತ್ತೆ. 1 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಚೆನ್ನಾಗಿ ಕುದಿಸ್ಕೋತೀನಿ ಫಸ್ಟ್. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಬೆಲ್ಲ ಏನೋ ಹಾಕ್ಕೋಬೇಕಂತೆ. ಸ್ವಲ್ಪ ರವೆ ಹುರ್ಕೋಬೇಕು ಅಂತ ಹೇಳಿದ್ರು. ರವೆ ಕೂಡ ಹುರ್ಕೋತೀನಿ ಈ ಕಡೆ. ನೋಡಿ, ಸ್ವಲ್ಪ ರವೆ ಹುರ್ಕೋತೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಳಕ್ಕೆ ಹೇಳಿದ್ರು ನಮ್ಮ ಮತ್ತೆ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಹುರ್ಕೋತೀನಿ. ಇನ್ನೂ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ಅಡುಗೆ ಕೂಡ ಮಾಡ್ಕೋಬೇಕು. ಫಸ್ಟ್ ಇದನ್ನು ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ರವೆ ಹುರ್ಕೋತೀನಿ, ಅಷ್ಟರಲ್ಲಿ ಹಾಲು ಚೆನ್ನಾಗಿ ಕಾಯಲಿ. ನೋಡಿ ಫ್ರೆಂಡ್ಸ್, ರವೆ ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕೆಂಪಗಾಗೋ ಥರ ಹುರಿದಿದ್ದೀನಿ ತುಪ್ಪ ಹಾಕಿ. ಅದ್ರ ಜೊತೆಯಲ್ಲಿ ಹಾಲು ಕೂಡ ನೋಡಿ ಹಿಂಗೆ ಒಡ್ಕೊಂಡಿದೆ. ನೋಡಿ ಈ ಥರ ಒಡ್ಕೊಳುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ. ಅವ್ರೇನಾದರೂ ಹೇಳಿಲ್ಲ ಅಂದಿದ್ರೆ ನಾನು ಚೆಲ್ಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ, ಒಡೆದೋಗೈತೆ ಅಂತ. ಆದರೆ ಒಡೆಯುತ್ತೆ, ಒಡೆದ್ರೇ ಅದು ಚೆನ್ನಾಗಿ ಬರೋದು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ನನಗೆ ಗೊತ್ತಿಲ್ದಿರ ಏನಾದರೂ ಒಡೆದೋಗಿದ್ರೆ ಇಷ್ಟರಲ್ಲಿ ಸುರಿದ್ಬಿಡ್ತಾ ಇದ್ದೆ ಫ್ರೆಂಡ್ಸ್ ಆಚೆಗೆ. ರವೆ ಸ್ವಲ್ಪನೇ ಐತೆ, ಇಷ್ಟೇ ಇರೋದು. ಇದೇನಾದ್ರು ಕಮ್ಮಿ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಏನಾದರೂ ಕಮ್ಮಿ ಆದರೆ ಸ್ವಲ್ಪ ಅವಲಕ್ಕಿ ಹಾಕ್ಕೋತೀನಿ. ರವೆ ಖಾಲಿ ಆಗಿತ್ತು, ಅದಕ್ಕೆ ಇನ್ನು ಯಾರು ಅಂಗಡಿಗೆ ಹೋಗಿ ತೊಗೊಂಬರೋರು ಅಂತ ಅಷ್ಟನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ನೋಡೋಣ. ನೋಡಿ, ಇದಂತೂ ಚೆನ್ನಾಗಿ ಗಟ್ಟಿಯಾಗಿ ಕುದೀತಾ ಇದೆ. ಅಷ್ಟರಲ್ಲಿ ನಾನೀಗ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೋತೀನಿ. ಏಲಕ್ಕಿ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಂತೆ. ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಹಾಕ್ಬೋದು ಅಂತ ಹೇಳಿದ್ರು. ನಾನು ಅದನ್ನೇನೂ ಹಾಕಲ್ಲ, ಯಾಕಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಬರೀ ಏಲಕ್ಕಿ ಪುಡಿ ಹಾಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಎಲ್ಲ ಕುದ್ದು ಫುಲ್ಲು ಗಟ್ಟಿ ಆಗಿದೆ. ಇದು ನೋಡಿ ಈ ಥರ ಆಗಿದೆ. ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಕಾಯಿಸ್ಕೊಂಡಿದ್ದೀನಿ. ನೀರೆಲ್ಲ ಡ್ರೈ ಆಗೋವರೆಗೂ ಕಾಯಿಸ್ಕೋಬೇಕು ಅಂತ ಹೇಳಿದರು. ಹಂಗಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಕಾಯಿಸ್ಕೊಂಡಿದ್ದೀನಿ. ಒಂಥರ ಹಲ್ವಾ ಟೈಪ್ ಬಂದಿದೆ ನೋಡಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋತೀನಿ. ನೋಡಿ ಇಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಸ್ವಲ್ಪ ನೀರು ಬಿಡುತ್ತಲ್ವ ಬೆಲ್ಲ ಹಾಕಿದ್ಮೇಲೆ, ಆವಾಗ ರವೆ ಹಾಕ್ಕೋತೀನಿ. ಇದು ಏಲಕ್ಕಿ ಪೌಡ್ರು. ಏಲಕ್ಕಿ ಪೌಡ್ರನ್ನ ಸ್ವಲ್ಪ 1-2 ಸ್ಪೂನ್ ಸಕ್ಕರೆ ಹಾಕಿ ಪುಡಿ ಮಾಡಿಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಹಂಗಂಗೆ ಇರುತ್ತೆ ಏಲಕ್ಕಿ ಕಾಯಿ. ಅದಕ್ಕೆ ಮಿಕ್ಸಿಗೆ 1-2 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಅದ್ರ ಜೊತೆ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದನ್ನು ಹಾಕೋತೀನಿ. ಕರಗ್ತಾ ಇದೆ ಫ್ರೆಂಡ್ಸ್. ಅದ್ರ ಜೊತೆಯಲ್ಲಿ ಇವಾಗ ನಾನು ಸ್ವಲ್ಪ ರವೆನೂ ಹಾಕೋತೀನಿ. ಇನ್ನು ನೋಡಿ, ರವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಗಟ್ಟಿಯಾಗಿತ್ತು. ಏನು ಬೆಲ್ಲ ಎಲ್ಲ ಫುಲ್ಲು ಏನು ನೀರು ಬಿಟ್ಟಿಲ್ಲ, ಕರೆಕ್ಟಾಗಿ ಆಗಿದೆ ನೋಡಿ. ಚೆನ್ನಾಗಿ ಹಾಲು ಗಟ್ಟಿಯಾಗಿ ಕುದಿಸ್ಕೊಂಡಿದ್ನಲ್ಲ, ಅದಕ್ಕೆ ಏನು ಜಾಸ್ತಿ ನೀರೇನಾಗಿಲ್ಲ, ಕರೆಕ್ಟಾಗಿ ಹಿಡಿದಿದೆ ಬೆಲ್ಲ. ಇವಾಗ ರವೆನೂ ಬೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. 1-2 ನಿಮಿಷ ಮುಚ್ಚಿಟ್ಬಿಡ್ತೀನಿ. 1-2 ನಿಮಿಷ. ಓಕೆ ಫ್ರೆಂಡ್ಸ್, ನೋಡೋಣ ಇದು ಬೆಂದಿದೆಯಾ ಅಂಥೇಳಿ ತೆಗಿತೀನಿ. ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್, ಕರೆಕ್ಟಾಗಿದೆ ನೋಡಿ.
ಸೇಮ್ ಕೇಸರಿ ಬಾತ್ ಥರನೇ ಇದೆ, ಆದರೆ ಟೇಸ್ಟ್ ಹೆಂಗಿದೆ ಅಂತೇಳಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಒಂದು ಸ್ಪೂನು ತಗೊಂಡು ಟೇಸ್ಟ್ ಮಾಡಿ ನೋಡ್ತೀನಿ. ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್, ಏನೋ ನೀರಂಗೆಲ್ಲ ಏನೂ ಆಗಿಲ್ಲ. ಇದನ್ನು ಆಫ್ ಮಾಡ್ಕೋತೀನಿ ನಾನೀಗ. ಆಫ್ ಮಾಡಿದ್ದೀನಿ. ಕರೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ನಾನು ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಗಿನ್ನಂತೂ ರೆಡಿ ಆಯಿತು. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಮಾಡಿರೋದಾದರೂ ಸೂಪರಾಗಿ ಬಂದಿದೆ. ಸೂಪರಾಗಿದೆ ಫ್ರೆಂಡ್ಸ್. ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ರವೆ ರವೆ ಕಾಣಿಸ್ತಾ ಇದೆ. ಒಂದು 5 ನಿಮಿಷ ಮುಚ್ಚಿಟ್ಟ ಮೇಲೆ ನೀಟಾಗಿ ಸರಿ ಹೋಗುತ್ತೆ, ಸೆಟ್ ಆಗುತ್ತೆ. ಟೇಸ್ಟು ಸ್ವೀಟ್ ಅಂತೂ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನೀವು ಒಂದ್ಸರಿ ಮಾಡಿ, ಸೂಪರಾಗಿದೆ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.